ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದೇವೇಗೌಡರ ಫ್ಯಾಮಿಲಿ ಅಂದರೆ ಸಿಕ್ಕಾಪಟ್ಟೆ ಸಿಟ್ಟಾಗ್ತಾ ಇದ್ರು. ಯಾರು ರಾಜಣ್ಣ ಮತ್ತು ಅವ್ರ ಕುಟುಂಬ ರಾಜೇಂದ್ರ. ಈಗ ದೇವೇಗೌಡರ ಬಗ್ಗೆ ರಾಜಣ್ಣಗೆ ಸಿಕ್ಕಾಪಟ್ಟೆ ಲವ್ ಆಗಿದೆ. ಎಚ್ ಡಿ ಕುಮಾರಸ್ವಾಮಿ ಬಗ್ಗೆ ಸಿಕ್ಕಾಪಟ್ಟೆ ಸಾಫ್ಟ್ ಕಾರ್ನರ್ ಆಗಿ ರಾಜಣ್ಣ ಅವರು ಮಾತನಾಡ್ತಾ ಇದ್ದಾರೆ. ಹಿಂದೆ JDS MLA ಆಗಿದ್ದು ರಾಜಣ್ಣ. ಈಗ ಒಂದು ರೀತಿ ಕಾಂಗ್ರೆಸ್ನಲ್ಲಿ ರಾಜಣ್ಣ ಮತ್ತು ರಾಜೇಂದ್ರ ಇಬ್ಬರು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ. ರಾಜಣ್ಣ MLA ಮಧುಗಿರಿಯಿಂದ ಮಾಜಿ ಮಂತ್ರಿ, ರಾಜೇಂದ್ರ MLC ಆಗಿದ್ದಾರೆ. ಸೊ ಹೀಗಾಗಿ ಕಾಂಗ್ರೆಸ್ನಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ಅಪ್ಪ ಮಗ ಈಗ ಬೇರೆ ರೀತಿಯ ರಾಜಕಾರಣಕ್ಕೆ ಮುಂದಾಗ್ತಾರಾ ಅನ್ನೋ ಚರ್ಚೆ ಆಗ್ತಾ ಇದೆ. ಅಂದರೆ ಕಾಂಗ್ರೆಸ್ಸನ್ನು ಬಿಟ್ಟು JDS ಬಾಗಿಲಿಗೆ ಹೋಗ್ತಾರಾ ಸದ್ಯಕ್ಕಿರ್ತಕ್ಕಂಥ ಪ್ರಶ್ನೆ. ಮಾರುತಿ, ಸಾಧ್ಯನಾ ಇದು? ಸದ್ಯಕ್ಕೆ ಚರ್ಚೆ ಆಗ್ತಿದೆಯಾ ಆ ಥರ? ಅಲ್ಲ, ಚರ್ಚೆ ಅಂತೂ ಆಗ್ತಾ ಇದೆ. ಬಟ್ ಸಾಧ್ಯ ಇದೆಯೋ ಇಲ್ವೋ ಅನ್ನೋದು ರಾಜಣ್ಣ ಮತ್ತು ರಾಜೇಂದ್ರಿಗೆ ಬಿಟ್ಟಿದ್ದು. ಆದರೆ ಒಂದೇನಂತ ಹೇಳಿದ್ರೆ, ರಾಜಣ್ಣ ಒಂದು ವೇಳೆ ಕಾಂಗ್ರೆಸ್ ಬಿಟ್ಟು ರಾಜಣ್ಣ ಮತ್ತು ರಾಜೇಂದ್ರ ತುಮಕೂರಲ್ಲಿ ಕಾಂಗ್ರೆಸ್ ಬಿಟ್ಟು JDS ಬಂದರೆ JDS ಶಕ್ತಿ ಜಾಸ್ತಿ ಆಗುತ್ತೆ. 2004ರಲ್ಲಿ JDS ಶಕ್ತಿ ತುಮಕೂರಲ್ಲಿ ಎಷ್ಟಿತ್ತು ಅಷ್ಟಕ್ಕೂ ಅದಕ್ಕೂ ಜಾಸ್ತಿ ಆದರೂ ಆಶ್ಚರ್ಯ. 11 ವಿಧಾನಸಭಾ ಕ್ಷೇತ್ರ ಬರುತ್ತೆ ತುಮಕೂರು ಜಿಲ್ಲೆಯಲ್ಲಿ. 11 ವಿಧಾನಸಭಾ ಕ್ಷೇತ್ರ, ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ JDS ಓಟ್ ಇದೆ. ಡೆಫಿನೆಟ್ಲಿ ಇದೆ. ಆದರೆ ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಯ ಕೊರತೆನೂ ಕೂಡ ಇದೆ. ಹೌದು. ಒಂದು ವೇಳೆ ರಾಜಣ್ಣ ತುಮಕೂರಲ್ಲಿ ಏನಾದರೂ ಕಾಂಗ್ರೆಸ್ ಬಿಟ್ಟರೆ ಕಾಂಗ್ರೆಸ್ಗೆ ಲಾಸ್ ಆಗುತ್ತೆ. ಆ ಪ್ರಾಫಿಟ್ಟು JDSಗೆ ಆಗುತ್ತೆ. ರಾಜಣ್ಣನ ಜೊತೆಗೆ ಮತ್ತೊಬ್ರು ಕೂಡ ಹೋದ್ರು ಆಶ್ಚರ್ಯ ಇಲ್ಲ. ಯಾಕಂತ ಹೇಳಿದ್ರೆ ಗುಬ್ಬಿ ಶ್ರೀನಿವಾಸು ಅವರು ಬೇಜಾರಾಗಿದ್ದಾರೆ, ಮಂತ್ರಿ ಸಿಕ್ಕಿಲ್ಲ ಅವರು ಕೂಡ ಸಚಿವರು ಅವ್ರಿಗೆ ಮೊದಲೇ ಹೇಳಿದ್ರಂತೆ ಸಚಿವರು ಮಾಡ್ತೀವಿ ಅಂತ. ಮಾಡಿಲ್ಲ. ಇವರು ಈಗ ಹೇಳ್ತಾರೆ ಮುಂದೆ ಅವಕಾಶಗಳು ಸಿಗ್ತಾವಂತ. ಅದೆಷ್ಟು ಮಟ್ಟಿಗೆ ನಮ್ಮ ತರ ಗೊತ್ತಿಲ್ಲ. ಯಾಕಂದ್ರೆ ಇತ್ತೀಚೆಗೆ ಅವರು ಕೂಡ ಕುಮಾರಸ್ವಾಮಿ ಅವ್ರ ಜಪ ಮಾಡ್ತಾರೆ. ಕುಮಾರಸ್ವಾಮಿ ಕೇಳಬೇಕಾಗಿತ್ತು ಅಂತ. ಒಂದು ವೇಳೆ ರಾಜಣ್ಣ ಮತ್ತೆ ಗುಬ್ಬಿ ವಾಸು ಇಬ್ರು ಕೂಡ ಹೋಗಿದ್ದಾದ್ರೆ ಇನ್ನಷ್ಟು JDSನ ಶಕ್ತಿ ಜಾಸ್ತಿ ಆಗ್ಬೋದು. ರಾಜಣ್ಣ ಅವ್ರದ್ದು ನಾವು ನೋಡೋದಾದ್ರೆ 11 ವಿಧಾನಸಭಾ ಕ್ಷೇತ್ರಗಳಲ್ಲೂ ಇವ್ರದ್ದೇ ಆದಂಥ ಒಂದು ವೋಟ್ ಬ್ಯಾಂಕ್ ಇದೆ. ಇಡೀ ಜಿಲ್ಲೆಯಲ್ಲಿ ಸಹಕಾರ ವಲಯವನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರುವಂಥವ್ರು. ಇವತ್ತಿಗೂ ಕೂಡ DCCಯನ್ನು ಯಾರಾದರೂ ಆಳ್ತಿದ್ರೆ ಅದು ರಾಜಣ್ಣ. ಮತ್ತು 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಮೀಸಲಾತಿ ಆಧಾರದ ಮೇಲೆ ಇರುವಂತಹ ಕ್ಷೇತ್ರಗಳನ್ನು ನಾವು ನೋಡಿದಾಗ ಯಾವ ಶಾಸಕರು ಕೂಡ ದೇವೇಗೌಡರ ಬಗ್ಗೆ ನೇರ ಮಾತಾಡಿದಂಥವ್ರು ಇಲ್ಲ. ಬಹುತೇಕ ಮೀಸಲಾತಿ ಕ್ಷೇತ್ರದಿಂದ ಬಂದಂತಹ ಹಲವು ಶಾಸಕರುಗಳು. ಆದರೆ ರಾಜಣ್ಣ ಮಾತ್ರ ಯಾವಾಗಲೂ ನೇರವಾಗಿ ಮಾತಾಡಿದ್ದಾರೆ. ಅವ್ರ ವಿರುದ್ಧ ಇವರು ರಾಜಕೀಯ ಮಾಡಿದ್ದಾರೆ. ಇವರೂ ಸೋತಿದ್ದಾರೆ. ದೇವೇಗೌಡರು ಕುಮಾರಸ್ವಾಮಿ ಪ್ಲಾನ್ ಮಾಡಿದಾಗ ಇವರು ಸೋತಿದ್ದಾರೆ ಮಧುಗಿರಿಯಲ್ಲಿ. ಅದೇ ರೀತಿ ದೇವೇಗೌಡರನ್ನ ಯಾವುದೇ ಕಾರಣಕ್ಕೂ ನಾವು ಗೆಲ್ಸಲ್ಲ ಅಂತ ಹೇಳ್ಬಿಟ್ಟು ಬಹಿರಂಗವಾಗಿ ಹೇಳಿ ಸೋಲ್ಸೋದ್ರಲ್ಲೂ ಕೂಡ ರಾಜಣ್ಣ ಸಕ್ಸಸ್ ಆಗಿದ್ದಾರೆ. ಒಂದು ವೇಳೆ ಅವತ್ತೇನಾದ್ರು ರಾಜಣ್ಣ ಒಬ್ಬರು ಸುಮ್ಮನಾಗಿದ್ದಾರೆ 2019ರಲ್ಲಿ ದೇವೇಗೌಡರನ್ನ ಯಾವುದೇ ಕಾರಣಕ್ಕೂ ಅವ್ರ ಗೆಲುವನ್ನು ಯಾರು ತಪ್ಪಿಸೋದಕ್ಕೆ ಆಗ್ತಿರ್ಲಿಲ್ಲ, ಸೋಲ್ಸೋದಕ್ಕೆ ಆಗ್ತಿರ್ಲಿಲ್ಲ. ಕೇವಲ 19,000 ಓಟಿಂದ ದೇವೇಗೌಡರ ಸೋತಿದ್ದು. ಅದರಲ್ಲಿ ಪ್ರಮುಖ ಪಾತ್ರ ರಾಜಣ್ಣ ಅವರು ಹಲವು ಬಾರಿ ಅದನ್ನು ಹೇಳಿದ್ದಾರೆ. ಅಷ್ಟು ಮಟ್ಟಿಗೆ ಗಡ್ಸಿರುವಂತಹ ರಾಜಕಾರಣಿ ನಾವು ನೋಡೋದಾದ್ರೆ. ಒಂದೊಂದ್ಸಲ ರೇಗಾಡ್ತಾರೆ, ಒಂದೊಂದ್ಸಲ ಇಡೀ ಜಿಲ್ಲೆಯಲ್ಲಿ 11 ಕ್ಷೇತ್ರಗಳಲ್ಲೂ ಕೂಡ ಅವ್ರದ್ದೇ ವೋಟ್ ಬ್ಯಾಂಕ್ ಇರೋದ್ರಿಂದ ಎಲ್ಲಾ ಪಕ್ಷಗಳು ಕೂಡ ರಾಜಣ್ಣ ಈಗ ಒಂದ್ ವೇಳೆ ಬಿಟ್ಟು ಬರೋದಾದ್ರೆ JDS ಅವರು ಬನ್ನಿ ಅಂತ. ರಾಜಣ್ಣ ಅವ್ರದ್ದು ಮೀಸಲು ಕ್ಷೇತ್ರ ಅಲ್ಲ ಮಧುಗಿರಿ, ಯಾವತ್ತೂ ಆದ್ರೂ ಕೂಡ ಅವ್ರದ್ದು ವೈಯಕ್ತಿಕ ವರ್ಚಸ್ ಮೇಲೆ ಯಾವುದೇ ಪಾರ್ಟಿ ಇದ್ರೆ ಗೆಲ್ಲುವಂತ ಶಕ್ತಿ ಇರ್ತಕ್ಕಂಥ ಲೀಡರ್. ಅಲ್ಲ, ಇವ್ರು ಮೊದಲ MLA ಆಗಿದ್ದು ಬೆಳಗಾವಿ ವಿಧಾನಸಭಾ ಕ್ಷೇತ್ರ 2004ರಲ್ಲಿ. ಅದು ಕೂಡ ಮೀಸಲು ಕ್ಷೇತ್ರ ಆಗಿರ್ಲಿಲ್ಲ. ಆಮೇಲೆ ಮಧುಗಿರಿಗೆ ಬಂದ್ರು, ಅದು ಕೂಡ ಮೀಸಲು ಕ್ಷೇತ್ರ ಅಲ್ಲ. ಇವರು ಮತ್ತೆ ಜಾರಕಿಹೊಳಿ ಫ್ಯಾಮಿಲಿ ಬಹುತೇಕ ಎಲ್ಲರೂ ಕೂಡ ಮೀಸಲು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಯಕ ಸಮುದಾಯದಿಂದ ಗೆದ್ದು ಬರ್ತಾ ಇರೋದು. ಮೀಸಲು ಕ್ಷೇತ್ರದಿಂದ ಗೆದ್ದು ಬಂದ್ರೆ ತಪ್ಪು ಅಂತ ನಾವೇನು ಹೇಳ್ತಿಲ್ಲ. ಆದ್ರೆ ಒಂದು ಜನರಲ್ ಅಷ್ಟು ವರ್ಚಸ್ಸಿದೆ ಇವರಿಗೆ ರಾಜಣ್ಣಗೆ ತುಮಕೂರು ಭಾಗದಲ್ಲಿ ಅನ್ನೋದನ್ನ ಹೇಳ್ತಿದೀವಿ ಅಷ್ಟೇ. ರಾಜಕೀಯದಲ್ಲಿ ಏನ್ ಬೇಕಿದ್ರು ಆಗ್ಬೋದು. ಒಂದು ವೇಳೆ ದೇವೇಗೌಡರ ಜೊತೆಗೆ ಮತ್ತೆ ರಾಜಕೀಯ ಶುರುವಾದ್ರೆ JDSಗಂತೂ ದೊಡ್ಡ ಪ್ಲಸ್ ಆಗುತ್ತೆ, ಕಾಂಗ್ರೆಸ್ಗಂತೂ ದೊಡ್ಡ ಮೈನಸ್ ಆಗುತ್ತೆ ತುಮಕೂರು ಭಾಗದಲ್ಲಿ. ಸೊ ಅದರಲ್ಲಿ ನೋ ಡೌಟ್. ನೋಡೋಣ ಟೂ ಅರ್ಲಿನಾ ಅಥವಾ ಅವರಿಬ್ಬರು ಪದೇ ದೇವೇಗೌಡರ ಕುಟುಂಬವನ್ನು ಭೇಟಿ ಆಗ್ತಿದ್ದಾರೆ, ದೇವೇಗೌಡರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲವನ್ನು ನೋಡಿದಾಗ ಸಿದ್ದರಾಮಯ್ಯ ಬೇರೆ ಮಾಜಿ CM ಆಗಿದ್ದಾರೆ, ಅವ್ರು ಮತ್ತೆ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಸಕ್ರಿಯವಾಗಿ ಇರೋದಿಲ್ಲ. ಹಾಗಾಗಿ ಕುಮಾರಸ್ವಾಮಿ ಅಥವಾ ದೇವೇಗೌಡ ಜೊತೆ ಹೋದ್ರೆ ರಾಜಕೀಯವಾಗಿ ಲಾಭ ಆಗ್ಬೋದು ಲೆಕ್ಕಾಚಾರ. ಯಾಕಂದ್ರೆ DK ಶಿವಕುಮಾರ್ ಜೊತೆ ಸ್ವಲ್ಪ ವೈಮನಸ್ಸೇ ಇದೆ. ಮತ್ತೆ 28 ಟ್ರೆಂಡ್ ಕೂಡ ನೋಡ್ತಾರೆ. ಇದು ಕೇವಲ ರಾಜಣ್ಣ ಮತ್ತೆ ರಾಜೇಂದ್ರ ಅವ್ರಿಗೆ ಅಷ್ಟೇ ಅಪ್ಲೈ ಆಗಲ್ಲ. ಬಹುತೇಕರು
28ರ ಟ್ರೆಂಡ್ ಟ್ರೆಂಡ್ ನೋಡ್ಕೊಂಡು ನೋಡ್ಕೊಂಡು ಬದಲಾವಣೆ ಆಗ್ಬಹುದು, ಏನ್ ಬದಲಾವಣೆ ಬೇಕಾದ್ರೂ ಆಗ್ಬೋದು. ಕೆಲವರು ಆ ಕಡೆ ಸೆಳ್ಕೊಳ್ಳೋರು ಇರ್ಬೋದು, ಕೆಲವರು ಇವರೇ ಇಷ್ಟಪಟ್ಟು ಕೂಡ ಹೋಗೋರು ಇರ್ಬೋದು. ಬಹುತೇಕ ನನಗೆ ಈ ತುಮಕೂರು ವಿಚಾರದಲ್ಲಿ ಇವ್ರಿಗೂ ಇಷ್ಟ ಇರ್ಬೋದು, ಅವ್ರಿಗೂ ಇಷ್ಟ ಇರ್ಬೋದು. ಎಸ್, ನೋಡೋಣ, ಇನ್ನೇನು ಕೆಲವೇ ದಿನ ಗೊತ್ತಾಗ್ಬಿಡುತ್ತೆ ಎಕ್ಸಾಕ್ಟ್ ಆಗಿ. ಯಾಕಂದ್ರೆ ರಾಜೇಂದ್ರ ಅವ್ರದ್ದು ಚುನಾವಣೆ ಬರಬಹುದು, MLC ಚುನಾವಣೆ. ಆ ಟೈಮ್ಗೆ ಬಹುಶಃ ಬದಲಾವಣೆ ಆಗಬಹುದು.